ಇನ್ನು ಧರ್ಮ ಯುದ್ಧದಲ್ಲಿ ಬಿಜೆಪಿ ವರ್ಸಸ್ ಸರ್ಕಾರಕ್ಕೆ ವೇದಿಕೆ ಸಿದ್ಧವಾದಂತೆ ಕಂಡು ಬರ್ತಾ ಇದೆ. ಅದು ನಾಳೆ ವಿಧಾನಸಭಾ ಕಲಾಪದಲ್ಲಿ ಧರ್ಮ ಯುದ್ಧ ಅಂದರೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಜೋರಾಗುತ್ತಾ ಅಂತ ನಾಳೆ ಸದನದಲ್ಲಿ ಉತ್ತರವನ್ನು ನೀಡಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಎಸ್ಐಟಿ ಅಧಿಕಾರಿಗಳ ತನಿಖಾ ವರದಿಯಲ್ಲಿ ಏನಿದೆ, ಧರ್ಮಸ್ಥಳ ವಿರುದ್ಧ ಹುನ್ನಾರ ನಡೆಸಿದವರ ಮೇಲೆ ಕ್ರಮ ಆಗುತ್ತಾ, ಎಸ್ಐಟಿ ವರದಿ ಕೈ ಸೇರ್ತಾ ಇದ್ದಂತೆ ತನಿಖೆ ಮಾಡುತ್ತಾ ಸರ್ಕಾರ ಅಂತಕ್ಕಂಥ ಪ್ರಶ್ನೆ ಮೊದಲು ನಿರೀಕ್ಷೆ ಮಾಡ್ತಾ ಇರೋದು ಗೃಹ ಸಚಿವರ ಉತ್ತರ. ಎಷ್ಟು ಉತ್ತರವನ್ನು ಅವರು ಏನೇನೆಲ್ಲ ವಿಚಾರದ ಬಗ್ಗೆ ಮಾತನಾಡ್ತಾರೆ, ಅಂದರೆ ಎಸ್ಐಟಿ ತನಿಖಾ ವರದಿ ಯಾವ ರೀತಿ ಇದೆ, ಏನೇನು ಬೆಳವಣಿಗೆ ಆಗಿದೆ, ಏನು ಸಿಕ್ಕಿದೆ, ಏನು ಸಿಕ್ಕಿಲ್ಲ, ಮುಂದೇನು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿವರವಾದಂತಹ ಮಾಹಿತಿಯನ್ನು ಸದನಕ್ಕೆ ಒದಗಿಸಬೇಕು ಗೃಹ ಸಚಿವರು. ಒದಗಿಸಿದ ನಂತರ ಮುಂದಿನ ಹೋರಾಟ ಏನು ಅಂತಕ್ಕಂಥದ್ದನ್ನು ವಿರೋಧ ಪಕ್ಷದವರು ಮಾಡ್ತಾರೆ. ಬಟ್ ಅವರು ನಿರೀಕ್ಷೆ ಮಾಡಿದ ಉತ್ತರ ಸಿಗುತ್ತಾ? DCM ಹೇಳಿಬಿಟ್ರು ಈಗಾಗಲೇ, ಏನಂತ ಅಂದರೆ ಇದೊಂದು ಷಡ್ಯಂತ್ರ, ನಾವು ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋತೀವಿ ಅಂತ. ಆ ಘೋಷಣೆ ನಾಳೆ ಆಗುತ್ತಾ? ಇದು ಎಲ್ಲರಿಗೂ ಕೂಡ ಒಂದು ರೀತಿ ಕುತೂಹಲದ ಕೇಂದ್ರ ಬಿಂದು ಆಗಿರುವಂಥದ್ದು. ಒಂದು ಕಡೆ BJPಯವರು ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ, ರ್ಯಾಲಿ ಹೋಗಿರೋದೆಲ್ಲ ಬರೀ ರಾಜಕೀಯ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ನೀವೇನು ಮಾಡ್ತೀರಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಂಡ. ಮಸೂದ್, ಈಗ ನಾಳಿನ ಸದನದಲ್ಲಿ ನಾಳಿನ ಉತ್ತರ ಗೃಹ ಸಚಿವರದ್ದು BJP ಹೋರಾಟವನ್ನು ಯಾವ ರೀತಿ ಮುಂದುವರಿಸುತ್ತೆ, ಇಲ್ಲ ಅಥವಾ ಸರ್ಕಾರ ತಗೊಂಡ ಕ್ರಮಗಳು, ಎಲ್ಲದರ ವಿವರವನ್ನು ನಾಳೆ ನಿರೀಕ್ಷೆ ಮಾಡಬಹುದಾ ಅಂತ? ಅರವಿಂದ್, ಈಗ ಚಾಮರಾಜನಗರದಲ್ಲೂ ಕೂಡ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ನಾಳೆ ವರದಿಯನ್ನ ಅಂದರೆ ವರದಿ ಯಾವ ರೀತಿಯ ವರದಿ ಕೊಡಬೇಕು ಅಂತ SIT ತೀರ್ಮಾನ ಮಾಡುತ್ತೆ, ವರದಿ ಕೊಡುತ್ತೆ. ಅದು ಮಧ್ಯಂತರ ವರದಿನ ಅಥವಾ ಅಂತಿಮ ವರದಿನ ಅಂತ SITನವರೇ ತೀರ್ಮಾನ ಮಾಡ್ಕೊಂಡು ಕೊಡ್ತಾರೆ. ನಾನು ಉತ್ತರ ಕೊಡ್ತೇನೆ, ನಾಳೆ ಸದನದಲ್ಲಿ ಸ್ಪಷ್ಟಪಡಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಒಂದು ಮಹತ್ವದ ಘಟ್ಟಕ್ಕೆ ತನಿಖೆ ಬಂದಿರುವಂಥದ್ದು. ಈಗ ರಾಜ್ಯ ಸರ್ಕಾರ ಒತ್ತಡದ ಹಿನ್ನೆಲೆಯಲ್ಲಿ ನಾಳೆ ಸದನಕ್ಕೆ ಉತ್ತರ ಕೊಡಲೇಬೇಕಾಗಿದೆ. ಜೊತೆಗೆ ಇದುವರೆಗಿನ ಈ ಸುಮಾರು 20 ದಿನಗಳ ಕಾಲ ತನಿಖೆಯ ಫಲಿತಾಂಶ ಏನು, ಒಟ್ಟಾರೆ ಚಿತ್ರಣ ಏನು ತನಿಖೆಯಿಂದ, ಈ ಮಾಹಿತಿಯನ್ನು ನಾಳೆ ಕೊಡ್ತಾರೆ. ಈಗ BJP ಆಗ್ರಹ ಮಾಡ್ತಿರೋದು ಕೂಡ ಅದೇ, ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಅಂತ. ಅದಕ್ಕೆ ಪೂರಕ ಎಂಬಂತೆ ನಾಳೆ ಮಾಹಿತಿ ಪಡ್ಕೊಂಡು ಇವತ್ತು ನಾಳೆ ಅದನ್ನ ಸದನಕ್ಕೆ ಪರಮೇಶ್ವರ್ ಅವರು ತಿಳಿಸ್ತಾರೆ. ಈಗ SIT ಸುಮಾರು 20 ದಿನಗಳ ಕಾಲ ಒಂದು ಹಂತದ ತನಿಖೆ ಆಯಿತು. ಈಗ ಅನಾಮಿಕನನ್ನು ಕೂಡ ನಿನ್ನೆಯಿಂದ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮುಂದೇನು ಅಂತ ಗಟ್ಟಿ ಸಾಕ್ಷಿ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾದ್ರೆ ಆರೋಪಗಳು ಸುಳ್ಳ, ನಿರಾಧಾರಣ, ನಿಜಕ್ಕೂ ಅಪಪ್ರಚಾರಕ್ಕಾಗಿಯೇ ಈ ಆರೋಪಗಳನ್ನ ಮಾಡಿದಾರ, ಮುಸುಕುದಾರಿಯನ್ನ ಕಳಿಸಿದಾರ ಅನ್ನುವಂಥ ಒಂದು ಪ್ರಶ್ನೆಗಳು, ಸಾಕಷ್ಟು ಪ್ರಶ್ನೆಗಳನ್ನ ಆರೋಪಗಳ ಮೂಲಕ BJP ಕೂಡ ಹಾಕ್ತಿದೆ. ಹಾಗಾಗಿ ಸರ್ಕಾರದ ಹಂತದಲ್ಲೂ ಕೂಡ ಹಲವು ಜನ ಶಾಸಕರು, ಕೆಲವು ಸಚಿವರು ಕೂಡ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಈಗ ಯಾವ ರೀತಿ ಇದನ್ನೆಲ್ಲವನ್ನು ಕೂಡ ತೆರೆ ಎಳೆಯುತ್ತೆ, ಸ್ಪಷ್ಟಪಡಿಸುತ್ತೆ ಅಂತ ಕಾದು ನೋಡಬೇಕು. ಇವತ್ತು ವರದಿ ರೂಪದಲ್ಲಿ SIT ಅವರಿಂದ ಮಾಹಿತಿ ಪಡ್ಕೊಂಡು CM ಜೊತೆ ಚರ್ಚೆ ಮಾಡಿ ನಾಳೆ ಸದನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನ ಪರಮೇಶ್ವರ್ ಕೊಡ್ತಾರೆ. ಈ ಉತ್ತರ ಏನಿರುತ್ತೆ ಅನ್ನುವಂತ ಕುತೂಹಲ. ಜೊತೆಗೆ SIT ಮುಂದುವರಿಸಬೇಕಾ ಮುಂದುವರಿಸಬಾರ್ದಾ ಅನ್ನುವಂಥದ್ದು ಕೂಡ ನಾಳೆನೇ ಅವರು ಹೇಳ್ತಾರೆ. ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. SIT ಮುಂದುವರಿಸಬೇಕಾ ಬೇಡವಾ ಅಂತಂದ್ರೆ ಅದು ಈ ಕ್ಷಣದ ಚರ್ಚೆ ಅಲ್ಲ ಅದು.